ಯುಗಾದಿಗೆ ರಿಷಬ್ ಶೆಟ್ಟಿ ಭರ್ಜರಿ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಅಧ್ಯಾಯ 2 ಘೋಷಿಸಿದ ಡಿವೈನ್ ಸ್ಟಾರ್ ಅಧ್ಯಾಯ 2 ಇಲ್ಲಿಂದ ಶುರು ಎಂಬ ಪೋಸ್ಟರ್ ಅನ್ನು ಹಂಚಿಕೊಂಡಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂದುವರಿದ ಭಾಗವೇ ಅಥವಾ ಬೇರೆ ಸಿನಿಮಾದ ಮುಂದುವರಿದ ಭಾಗವಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯುಗಾದಿಗೆ ರಿಷಬ್ ಶೆಟ್ಟಿ ಭರ್ಜರಿ ನ್ಯೂಸ್ ಕೊಟ್ಟಿದ್ದಾರೆ. ಅಧ್ಯಾಯ 2 ಘೋಷಿಸಿದ ಡಿವೈನ್ ಸ್ಟಾರ್ ಅಧ್ಯಾಯ 2 ಅಂತಂದ್ರೆ ಯಾವ ಸಿನಿಮಾದ ಮುಂದುವರಿದ ಭಾಗ ಇದು? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂದುವರೆದ ಭಾಗನ ಅಥವಾ ಬೇರೆ ಸಿನಿಮಾನ? ಮುಖ್ಯವಾಗಿ ಕಾಂತಾರ ಸರಣಿಯ ಹೊಸ ಚಿತ್ರವೇ ಎಂಬ ಕುತೂಹಲ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಹಾಗಿದ್ರೆ ಯಾವ ಸಿನಿಮಾದ ಪಾರ್ಟ್ 2? ವೈಟ್ ಬೋರ್ಡ್ ನಲ್ಲಿ ಓಂ ಎನ್ನುವ ಸಂಕೇತ ಕೂಡ ಇದೆ. ಕಾಂತಾರ ಚಾಪ್ಟರ್ 2 ಸಿನಿಮಾ ಇರಬಹುದು ಎಂಬ ಊಹೆ ಕೂಡ ಇದೆ. ಬಹಳ ಚರ್ಚೆ ಆಗ್ತಾ ಇದೆ ಈ ಒಂದು ಪೋಸ್ಟರ್ ವಿಚಾರ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಅಧ್ಯಾಯ 2 ಇಲ್ಲಿಂದ ಶುರು ಅಂತ ಇದೆ. ಮೇಲೆ ಓಂ ಅಂತ ಕೂಡ ಬರೆದಿರುವಂತಹ ಸಿಂಬಲ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಾ. ಹಾಗಾದ್ರೆ ಯಾವ ಸಿನಿಮಾ ಈಗ ಅಧ್ಯಾಯ 2 ಅಂದ್ರೆ ಮುಂದುವರೆದ ಭಾಗ ಆಗುತ್ತೆ? ಮುಖ್ಯವಾಗಿ ಕಾಂತಾರ ಸರಣಿ ಏನ್ ಮಾಡ್ತಾ ಇದ್ದಾರೆ, ಕಾಂತಾರ 1 ಆಗಿರ್ಬೋದು ಅಥವಾ ಕಾಂತಾರ 2, ಅದಾದ ನಂತರ ಈಗ ಕಾಂತಾರ 3 ಏನಾದ್ರೂ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಾ ಅಥವಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂದುವರಿದ ಭಾಗವಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾ ಪ್ರೊಡ್ಯೂಸರ್ ಕೂಡ ಹೌದು, ಡೈರೆಕ್ಟರ್ ಕೂಡ ರಿಷಬ್ ಶೆಟ್ಟಿ ಅವರೇ. ಹಾಗಾಗಿ ಆ ಒಂದು ಸಿನಿಮಾ ಮುಂದುವರಿದ ಭಾಗವಾ ಎಂಬ ಕುತೂಹಲ ಕೂಡ ಸದ್ಯಕ್ಕಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಚನಾ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಏನಾದ್ರೂ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿದ್ರು ಅಂತಂದ್ರೆ ಬಹಳ ಕ್ಯೂರಿಯಾಸಿಟಿ ಇರುತ್ತೆ ಅವರ ಅಭಿಮಾನಿಗಳಲ್ಲಿ. ಯಾಕೆಂತಂದ್ರೆ ಕಾಂತಾರ ಬಹಳ ಸಕ್ಸಸ್ ಅನ್ನ ತಂದುಕೊಟ್ಟಿತ್ತು. ಈಗ ಏನ್ ಅಧ್ಯಾಯ 2 ಇಲ್ಲಿಂದ ಶುರು ಅಂತ ಪೋಸ್ಟರ್ ಶೇರ್ ಮಾಡಿದ್ದಾರೆ. ಹಾಗಾದ್ರೆ ಯಾವ ಸಿನಿಮಾ ಅದು ಅನ್ನೋ ಕುತೂಹಲ ಕೂಡ ಈಗ ಕೇಳಿ ಬರ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ಸಾಹಿತ್ಯ, ಏನು ನಿನ್ನೆ ಯುಗಾದಿ ಹಬ್ಬ ಇತ್ತು. ಯುಗಾದಿ ಹಬ್ಬ ಒಂದು ಕಡೆ ಹೊಸ ವರ್ಷ ಅಂತ ಹೇಳಿ ಎಲ್ಲರೂ ಸಂತೋಷ ಪಟ್ರೆ, ಇನ್ನೊಂದು ಕಡೆ ಸಿನಿಮಾ ವಲಯದಿಂದಲೂ ಕೂಡ ಒಂದು ಶುಭ ಸುದ್ದಿ ಬರಬಹುದು. ಯಾವ್ದಾದ್ರು ಸ್ಟಾರ್ ಸಿನಿಮಾ ಬಿಡುಗಡೆ ಆಗಬಹುದು ಅಥವಾ ಸಿನಿಮಾ ಸೆಟ್ಟೇ ಇರಬಹುದು ಅಂತ ಹೇಳಿ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಅದಂತೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಕೂಡ ಅವರ ಒಂದು ಸಿನಿಮಾ ಏನಿದೆ ಕಾಂತಾರ 1 ಹಾಗೂ ಕಾಂತಾರ ಇದ ಮುಂದುವರಿದ ಭಾಗವಾಗಿ ಏನಾದ್ರೂ ಅಧ್ಯಾಯ 2 ಬರುತ್ತಾ ಅನ್ನೋ ಒಂದು ಕುತೂಹಲ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಸಹ ನಿನ್ನೆ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಚಾಪ್ಟರ್ 2 ಅಂತ ಹೇಳಿ ಒಂದು ಪೋಸ್ಟರ್ ಅನ್ನ ಹಾಕಿದ್ರು. ಅದರಲ್ಲೂ ಕೂಡ ಅದರ ಮೇಲೆ ಅವರ ಒಂದು ಬ್ಯಾನರ್ ಕೂಡ ಇತ್ತು. ಅದು ಎಲ್ಲರಲ್ಲೂ ಒಂದು ರೀತಿ ಕುತೂಹಲ ಮೂಡಿಸಿದೆ. ಒಂದ್ ಕಡೆ ಸಂತೋಷ ಇದೆ, ಸಿನಿಮಾ ಬರುತ್ತೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವ್ರದ್ದು ಚಾಪ್ಟರ್ 2 ಅಂತ ಹೇಳಿ. ಇನ್ನೊಂದು ಕಡೆ ಯಾವ ಚಾಪ್ಟರ್ 2 ಆಗಿರಬಹುದು? ಈ ಹಿಂದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಿನಿಮಾವನ್ನ ನಿರ್ಮಿಸಿ ನಿರ್ದೇಶನ ಕೂಡ ಮಾಡಿದ್ರು ರಿಷಬ್ ಶೆಟ್ಟಿ ಅವರು, ಹಾಗೂ ಎಲ್ಲರ ಜನಮನ್ನಣೆಯನ್ನ ಕೂಡ ಪಡೆದಿತ್ತು ಆ ಸಿನಿಮಾ. ಇದೇನಾದ್ರೂ ಅದರ ಚಾಪ್ಟರ್ 2 ನ ಅಥವಾ ಕಾಂತಾರ, ಈಗಾಗಲೇ ಕಾಂತಾರ ಬಂದಿದೆ, ಕಾಂತಾರ ಚಾಪ್ಟರ್ 1 ಬಂದಿದೆ, ಕಾಂತಾರ ಚಾಪ್ಟರ್ 2 ಅಂತ ಹೇಳಿ ಕೂಡ ಇದೀಗ ಎಲ್ಲರಲ್ಲೂ ಕುತೂಹಲ ಮೂಡ್ತಾ ಇರುವಂತದ್ದು. ಇನ್ನೊಂದು ಕಡೆ ಹೊಂಬಾಳೆ ಪ್ರೊಡಕ್ಷನ್ ಅಡಿ ಬಂದಿರುವಂತದ್ದು ಕಾಂತಾರ ಆಗಿರಬಹುದು, ಕಾಂತಾರ 1 ಚಾಪ್ಟರ್ 1 ಆಗಿರಬಹುದು. ಈ 2 ಸಿನಿಮಾಗಳನ್ನ ಹೊಂಬಾಳೆ ಪ್ರೊಡಕ್ಷನ್ ಅಡಿ ಮಾಡಿದ್ದಾರೆ. ಆದ್ರೆ ಇದೀಗ ಚಾಪ್ಟರ್ 2 ಅಂತ ಏನ್ ಮಾಡಿದ್ದಾರೆ, ಇದ್ರಲ್ಲಿ ರಿಷಬ್ ಶೆಟ್ಟಿ ಬ್ಯಾನರ್ ಅಂತ ಇದೆ. ಇದು ಒಂದ್ ಕಡೆ ಏನಾದ್ರೂ ರಿಷಬ್ ಶೆಟ್ಟಿ ಅವರು ಹೊಂಬಾಳೆ ಪ್ರೊಡಕ್ಷನ್ ಇಂದ ಹೊರ ಬಂದು ಅವರದೇ ಒಂದು ಪ್ರೊಡಕ್ಷನ್ ಅಲ್ಲಿ ಕಾಂತಾರ ಚಾಪ್ಟರ್ 2 ಅನ್ನ ಮಾಡ್ತಿದ್ದಾರೆ ಅಥವಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಿನಿಮಾದ ಮುಂದುವರೆದ ಭಾಗವನ್ನ ಮಾಡ್ತಾ ಇದ್ದಾರೆ ಅಂತ ಎಲ್ಲರಲ್ಲೂ ಕೂಡ ಕುತೂಹಲ ಮೂಡ್ತಾರೆ. ಇದಕ್ಕೆ ರಿಷಬ್ ಶೆಟ್ಟಿ ಅವರೇ ಮುಂದುವರೆದ ಭಾಗವಾಗಿ ಉತ್ತರವನ್ನ ನೀಡಬೇಕು. ಸಾಹಿತ್ಯ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.